ಸೊ ಈ ಒಬೆಸಿಟಿ ಒಮ್ಮೆ ಬಂತು ಅಂದರೆ ನಮ್ಮ ದೇಹದ ಯಾವ ಯಾವ ಅಂಗಗಳ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ? ಅದು ಇಂಥ ಆರ್ಗನ್ಗೆ ಇನ್ವಾಲ್ವ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಇರೋ ಅಂಗಾಂಗಗಳಿಗೂ ಅದರಿಂದ ಎಫೆಕ್ಟ್ ಆಗುತ್ತೆ. ಹಾರ್ಟ್ ಮೇಲೆ ಎಫೆಕ್ಟ್ ಆಗೋದು, ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಆಗೋದು. ಯಾಕಂದರೆ ಒಂಥರ ಸಡನ್ನಾಗಿ ನಿದ್ದೆಯಿಂದ ಎದ್ದೋಳೋದು, ಮತ್ತು ಉಬ್ಸ ಬರೋದು, ಇದನ್ನು ನಡೆದ್ರೆ ಉಬ್ಸ ಬರೋದು. ಸೊ ಹಾರ್ಟ್ ಮೇಲೆ ಲೋಡ್ ಜಾಸ್ತಿ ಆಗೋದು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಬೇರಿಯಾಟ್ರಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ನಿರಂಜನ್ ಪಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಸರ್, ನಾವು ಸ್ಥೂಲಕಾಯ ಅಥವಾ ಒಬೆಸಿಟಿ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಸೊ ಈ ಒಬೆಸಿಟಿ ಒಮ್ಮೆ ಬಂತು ಅಂದರೆ ನಮ್ಮ ದೇಹದ ಯಾವ ಯಾವ ಅಂಗಗಳ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ? ಒಬಿಸಿಟಿ ಒಂದ್ಸತಿ ಬಂದಾದ್ಮೇಲೆ ಅದು ಇಂಥ ಆರ್ಗನ್ಗೆ ಇನ್ವಾಲ್ವ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಇರೋ ಅಂಗಾಂಗಗಳಿಗೂ ಅದರಿಂದ ಎಫೆಕ್ಟ್ ಆಗುತ್ತೆ. ನೀವು ಇವಾಗ ಒಬಿಸ್ ಇರೋ ಪೇಷಂಟ್ಸಲ್ಲಿ ಕಾಮನ್ ಆಗಿ ಅವ್ರಿಗೆ ಇನ್ವೇರಿಯಬಲಿ ಅವ್ರದ್ದು ಒಬಿಸಿಟಿ ಶುರು ಆದಮೇಲೆ ಅವ್ರಿಗೆ ಸಕ್ಕರೆ ಕಾಯಿಲೆ ಬರೋದು, ಬಿ ಪಿ ಕಾಯಿಲೆ ಬರೋದು, ಅನ್ಕಂಟ್ರೋಲ್ಡ್ ಆಗೋದು. ಇವಾಗ ಒಬಿಸಿಟಿ ಜಾಸ್ತಿ ಆಗಿದ ತಕ್ಷಣ ಅವ್ರದ್ದು ಸಕ್ಕರೆ ಕಾಯಿಲೆದು ಮೆಡಿಸಿನ್ಸ್ ಜಾಸ್ತಿ ಆಗ್ತಾ ಹೋಗೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರೋದು, ಆಮೇಲೆ ಬಿ ಪಿ ಅನ್ಕಂಟ್ರೋಲ್ಡ್ ಆಗೋದು. ಅದರಿಂದ ಇನ್ವೇರಿಯಬಲಿ ಎಫೆಕ್ಟ್ ಆಗಿ ಹಾರ್ಟ್ ಮೇಲೆ ಎಫೆಕ್ಟ್ ಆಗೋದು, ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಆಗೋದು. ಯಾಕಂದರೆ ಒಬಿಸಿಟಿ ಅಂತ ಅಂದರೆ ಏನಿಲ್ಲ, ಫ್ಯಾಟ್ ಇದ್ರದ್ದು. ಅದೇ ಥರ ರಕ್ತನಾಳಗಳಲ್ಲೂ ಫ್ಯಾಟ್ ಡೆಪಾಸಿಷನ್ ಆಗಿ ಅಥಿರೋಸ್ಕ್ಲಿರೋಸಿಸ್ ಅಂತೀವಿ. ಸೊ ಇದೆಲ್ಲ ಒಂದು ಚೈನ್. ಇವಾಗ ಒಬಿಸಿಟಿ, ಡಯಾಬಿಟೀಸ್ ಅವ್ರಿದ್ರೆ ನಾರ್ಮಲ್ ಪರ್ಸನ್ಗೂ ಆ ಪರ್ಸನ್ಗೂ ಅಥಿರೋಸ್ಕ್ಲಿರೋಸಿಸ್ ಅಂತ ಅಂದರೆ ಈ ಪ್ಲಾಕ್ಸ್ ಆಗುತ್ತೆ, ಕ್ಯಾಲ್ಸಿಫೈಡ್ ಪ್ಲಾಕ್ಸ್ ಅಂತ ಇದ್ರದ್ದು. ಅದು ಫ್ಯಾಟ್, ಅದು ಡೆಪಾಸಿಟ್ಸು. ಸೊ ಆ ಡೆಪಾಸಿಟ್ಸ್ ಎಲ್ಲ ರಕ್ತನಾಳಗಳೆಲ್ಲ ಆದರೆ ಆವಾಗಲೇ ಅದು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಅದೇ ಥರ ಸಿಮಿಲರ್ ಇದು ಸ್ಟ್ರೋಕ್ ಬ್ರೈನಿಗೆ. ಸೊ ಇದೆಲ್ಲ ಆಗೋ ಪರಿಸ್ಥಿತಿಗಳು ಇದರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ನಾನೇನು ಹೇಳಿದೆ, ನ್ಯಾಶ್ ನಾನ್ ಆಲ್ಕೋಹಾಲಿಕ್ ಸ್ಟಿಯಟೋಹೆಪಟೈಟಿಸ್ ಅಂತೀವಿ. ಅದು ಒಂದು ಫ್ಯಾಟಿ ಲಿವರ್ ಫಸ್ಟ್ ಸ್ಟೇಜ್. ಫ್ಯಾಟಿ ಲಿವರ್ ಶುರು ಆಗುತ್ತೆ. ವೆಯ್ಟ್ ಜಾಸ್ತಿ ಆಗ್ತಾ ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದರದ್ದು ಫ್ಯಾಟ್, ನಾರ್ಮಲ್ ಲಿವರ್ ಟಿಶ್ಯೂನ ಫ್ಯಾಟ್ ರೀಪ್ಲೇಸ್ ಮಾಡ್ತಾ ಹೋಗ್ದಂಗೆ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಇಂಡಿಯಾದಲ್ಲಿ ಕಾಮನೆಸ್ಟ್ ಅದು ಲಿವರ್ ಡ್ಯಾಮೇಜಿಗೆ ಒನ್ ಆಫ್ ದ ಕಾಮನೆಸ್ಟ್ ಕಾರಣ ಈಸ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಬಿಟ್ಟರೆ ನೆಕ್ಸ್ಟು ನ್ಯಾಶ್ ಅಂತ ಹೇಳ್ತೀವಿ, ನಾನ್ ಆಲ್ಕೋಹಾಲಿಕ್ ಸ್ಟಿಯಟೋಹೆಪಟೈಟಿಸ್ ಅಂತ. ಈ ಒಬಿಸಿಟಿ, ಫ್ಯಾಟಿ ಲಿವರ್ ಇರೋರಿಗೆ ಹಾಗೆ ಅನ್ಕಂಟ್ರೋಲ್ಡ್ ಆಗ್ತಾ ಹೋಯ್ತು ಅಂದರೆ ಅದರಿಂದ ಲಿವರ್ ಡ್ಯಾಮೇಜ್ ಆಗಿ ಸಿರೋಸಿಸ್ ಅಂತ, ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ. ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಕೇಳಿರ್ತಿರಲ್ಲ. ಸೊ ಒನ್ ಆಫ್ ದ ಕಾರಣಗಳು ಈ ನ್ಯಾಶ್ ಇಂದ. ಸೊ ಲಿವರ್ಗೂ ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಟ್ರಂಕಲ್ ಒಬಿಸಿಟಿ ಅಂತ ಹೇಳ್ತೀವಿ, ಹೊಟ್ಟೆ ನಾವು ಚೆನ್ನಾಗಿ ಕಾಣಿಸ್ದಲ್ಲೇ ಇರೋದು, ಮತ್ತೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಫ್ಯಾಟ್ ಡೆಪಾಸಿಟ್ ಆಗೋದು. ಆಮೇಲೆ ಕೈ ಕಾಲು ಸಣ್ಣ ಇರುತ್ತೆ ಬಟ್ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಇವಾಗ ಲೇಡೀಸಲ್ಲಿ ಕಾಮನ್ ಆಗಿ ಈ ಪೀರಿಯಡ್ಸ್ ಸರಿಗಾಗ್ದಲೇ ಇರೋದು, ಇನ್ಫರ್ಟಿಲಿಟಿ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮು. ಸೊ ಅದಕ್ಕೆ ಹೀಗೆ ಆಮೇಲೆ ಅದ್ರ ಜೊತೆಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಹೋಗುತ್ತೆ, ನಡೆಯೋದು ಕಷ್ಟ ಆಗ್ತಾ ಹೋಗುತ್ತೆ. ಇವಾಗ ಮಂಡಿ ಸವಿಯೋದು, ಯಾಕಂದ್ರೆ ಭಾರ ನಮ್ದು ಮಂಡಿ ತಡ್ಕೊಳಕ್ ಆಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ 1% ತಡ್ಕೋಬಹುದು. ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾ. ಸೊ ಯೂಶಲಿ ಕಾಮನ್ ಆಗಿ ನಾರ್ಮಲ್ ವೆಯ್ಟ್ ಇರೋರಿಗೆ ಒಂದು 60 ವರ್ಷಕ್ಕೆ, 65 ವರ್ಷ, 20 ವರ್ಷಕ್ಕೆ ಮಂಡಿ ಸವಿದ್ರೆ ಇವ್ರಿಗೆ 30-35ರಲ್ಲೇ ಕಾಣಿಸ್ಕೊಳುತ್ತೆ. ಸೊ ಅದೇನಾಗುತ್ತೆ, ಚೈನ್ ಆಗ್ಬಿಡುತ್ತೆ, ಒಂದು ಸೈಕಲ್ ತರ. ಇವಾಗ ಅವರು ನಡೆಯೋದಲ್ಲೇ ಇರೋದಕ್ಕೆ ಒಬಿಸಿಟಿ ಬರುತ್ತೆ. ಒಬಿಸಿಟಿ ಬಂದಾದ್ಮೇಲೆ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ನಡೆಯೋಕ್ಕಾಗಲ್ಲ, ಮಂಡಿ ನೋವು ಬರುತ್ತೆ. ಸೊ ಈ ತರ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ ಅದನ್ನ, ಅದು ಬರಬಹುದು. ಆಮೇಲೆ ಸ್ನೋರಿಂಗ್, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಗೊರಕೆ ಹೊಡೆಯೋದು ಎಲ್ರಿಗೂ ಇರುತ್ತೆ, ನಾನ್ ಒಬಿಸಲ್ಲೂ ಇರುತ್ತೆ. ಬಟ್ ಇವರಲ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತ ಹೋಗ್ಬಿಡತ್ತೆ. ಯಾಕಂದ್ರೆ ಅವ್ರದ್ದು ಟಂಗ್ ಫಾಲ್ ಆಗುತ್ತೆ. ಇಲ್ಲಿ ಕುತ್ತಿಗೆ ದಪ್ಪ ಇರೋದ್ರಿಂದ, ಶಾರ್ಟ್ ನೆಕ್ ಇರೋದ್ರಿಂದ ಅವ್ರು ಮಲ್ಕೊಂಡು ಫ್ಲಾಟ್ ಆಗಿ ಮಲ್ಕೊಂಡು ನಿದ್ದೆ ಮಾಡೋಕ್ಕಾಗಲ್ಲ. ಅವಾಗ ಎಕ್ಸೆಸಿವ್ ಸ್ನೋರಿಂಗ್ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಬ್ರೀತಿಂಗ್ ಆಕ್ಸಿಜನ್ ಲೆವೆಲ್ಸು ಸರಿಗೆ ತಗೊಳ್ದಲೇ ಇದ್ದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗಿಬಿಟ್ಟು ಒಂಥರ ಸಡನ್ ಆಗಿ ನಿದ್ದೆಯಿಂದ ಎದ್ದೋಳೋದು, ಮತ್ತೆ ಉಬ್ಸ ಬರೋದು, ಇದನ್ನ ನಡೆದ್ರೆ ಉಬ್ಸ ಬರೋದು. ಸೊ ಹಾರ್ಟ್ ಮೇಲೆ ಲೋಡ್ ಜಾಸ್ತಿ ಆಗೋದು, ಈ ಥರದ್ದೆಲ್ಲ ಆಗತ್ತೆ. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತ ಹೇಳ್ತೀವಿ ಇದನ್ನ. ನಿದ್ದೆ ಮಾಡಿದಾಗ ಗೊರಕೆ ಹೊಡೆಯೋದು ಮತ್ತೆ ಉಸಿರಾಟಕ್ಕೆ ತೊಂದರೆ ಬಂದ ಎದ್ದೋಳೋದು ಅನ್ನೋದನ್ನ.
ಸೊ ನಾರ್ಮಲಾಗಿ ಪೇಷಂಟ್ಸು ಗೋರ್ಕೆ ಹೊಡಿತಾರೆ, ಅಂದರೆ ಎಲ್ಲರೂ ಹೊಡಿತಾರೆ, ಎಷ್ಟೊಂದು ಜನ ಹೊಡಿತಾರೆ, ಅದು ಮೂಗಿನ ಪ್ರಾಬ್ಲಮಿಂದನೂ ಇರ್ಬೋದು. ಬಟ್ ಒಬೀಸಲ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ, ಅದು ಹೋಗ್ತಾ ಹೋಗ್ತಾ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಆಗ್ಬಿಡತ್ತೆ. ಸೊ ಅವ್ರಿಗೆ ನಿದ್ದೆನೇ ಮಾಡೋಕ್ಕಾಗಲ್ಲ, ಫ್ಲಾಟಾಗಿ ಮಲ್ಕೊಳಕ್ಕೆ ಆಗಲ್ಲ. ಸೊ ಆಗಿರೋದ್ರಿಂದ ಸೊ ಹೆಡ್ ಟು ಟೋ ಎಲ್ಲ ಅಂಗಗಳಿಗೂ ಎಫೆಕ್ಟ್ ಆಗ್ಬೋದು. ಆಮೇಲೆ ಅವ್ರದ್ದು ಏನಾಗುತ್ತೆ, ಕಾಲುಗಳು ದಪ್ಪ ಆಗ್ಬಿಡ್ತವೆ, ಲಿಂಫೆಡಿಮಾ ಅಂತ ಹೇಳ್ತೀವಿ. ಸೊ ತುಂಬಾ ಊದ್ಕೊಂಡು ಕಾಲಲ್ಲೆಲ್ಲ ನೀರು ಸೋರೋದು ಅದೆಲ್ಲ. ಕಾಲು ಊದೋದ್ರೆ ನೀವು ಹೇಳ್ತಾ ಇರೋದು ಈ ಪಾದದ ಭಾಗನ, ಪಾದದ ಜೊತೆಗೆ ಫುಲ್ ಇಡೀ ಕಾಲು ದಪ್ಪ ಆಗ್ಬಿಡತ್ತೆ. ಸೊ ಲಿಂಫೆಡಿಮಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರು ನಡೆಯೋಕ್ಕಾಗಲ್ಲ, ಅದರಿಂದ ಗಾಯ ಈಸಿಯಾಗಿ ಗಾಯ ಆಗೋದು, ನೀರು ಸೇರ್ಕೊಂಡಾಗ ಗಾಯ ಆಗೋದು, ಅದರಿಂದ ಇನ್ಫೆಕ್ಷನ್ ಆಗೋದು. ಸೊ ಆಮೇಲೆ ಅವ್ರ ಸ್ಕಿನ್ ಫೋಲ್ಡ್ಸ್ ಅಲ್ಲಿ ಇನ್ಫೆಕ್ಷನ್, ಇವಾಗ ಹೊಟ್ಟೆ ದಪ್ಪ ಆದಾಗ ಇಲ್ಲಿ ಆ ಸಂಧಿಗಳಲ್ಲಿ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ಗಳು ಆಗೋದು. ಸೊ ಚರ್ಮದಿಂದ ಇರ್ಬೋದು, ಯಾವುದೇ ಆರ್ಗನ್ ಇರ್ಬೋದು, ಎಲ್ಲ ಆರ್ಗನ್ಗೂ ತೊಂದರೆ ಕೊಡತ್ತೆ ಒಬಿಸಿಟಿಯಿಂದ. ಸರ್, ಇವಾಗ ಅವರ ಲೈಫ್ ಸ್ಟೈಲ್ ಎಲ್ಲ ಸರಿ ಇರುತ್ತೆ, ಅಂದರೆ ಬೆಳಿಗ್ಗೆ ಏಳೋ ಟೈಮು, ತಿನ್ನೋ ಟೈಮು, ಮಲಗೋ ಟೈಮು, ಈ ಥರ ಲೈಫ್ ಸೈಕಲ್ ಸರಿ ಇದೆ. ಆದರೂ ಕೂಡ ಕೆಲವರಿಗೇನು ಹೊಟ್ಟೆ ಮಾತ್ರ ಎಷ್ಟು ದಪ್ಪ ಇರುತ್ತೆ, ನೋಡೋಕ್ಕೆ ಸಣ್ಣ, ಅಂದರೆ ದೇಹದ ಬೇರೆ ಭಾಗಗಳು, ಹಿಂಗೆ ಒಬೆಸಿಟಿ ಅಂದರೆ ನಿಮ್ಗೆ ಎಲ್ಲ ಭಾಗಗಳು ಊದ್ಕೊಳ್ಳುತ್ತೆ ಅಲ್ವಾ? ಬಟ್ ಇದು ಬರೀ ಹೊಟ್ಟೆ ಮಾತ್ರ ದಪ್ಪ ಇರೋರಿಗೆ ಅದು ಒಬೆಸಿಟಿ ಅಂತ ಹೇಳಿ, ಅದು ಒಬಿಸಿಟಿ ಅಂತ ಅದೇ ನಾನು ಹೇಳತ್ತಲ್ಲ, ಡೆಫಿನಿಷನ್ ಅವರು BMI ಅಲ್ಲಿ ಬಂದ್ರೆ ಒಬಿಸಿಟಿ ಅಂತ ಹೇಳ್ಬೋದು. ಆ BMI ಅಲ್ಲಿ ಬಂದಿಲ್ಲ, ಬರೀ ಹೊಟ್ಟೆ ಮಾತ್ರ ದಪ್ಪ ಇದೆ ಅಂದ್ರೆ ಒಬಿಸಿಟಿ ಅಂತ ಹೇಳಕ್ಕಾಗಲ್ಲ. ಅದು ಮೇ ಬಿ ಲ್ಯಾಕ್ ಆಫ್ ಎಕ್ಸಸೈಸ್ ಅಂಡ್ ಲೈಫ್ ಸ್ಟೈಲ್ ಅಂತ ನಾನು ಹೇಳ್ದಲ್ಲ. ಸೊ ಊಟ ಮಾಡಿ ನಮ್ದು ಕ್ಯಾಲೋರೀಸ್ ಜಾಸ್ತಿ ಆದಾಗ ನಾರ್ಮಲ್ ಆಗಿ ಫಸ್ಟ್ ಪ್ಲೇಸ್ ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗೋದು ಹೊಟ್ಟೆನಲ್ಲಿ. ಸೊ ಅದಕ್ಕೆ ನೀವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಕಾರಣ ಇರ್ಬೋದು, ಅಥವಾ ನೀವು ಆಗ್ತಾ ಇರೋ ಎಫರ್ಟ್ ಸಾಕಾಗ್ದಲೇ ಇರ್ಬೋದು, ಅಥವಾ ತಗೊಂತಾ ಇರೋ ಕ್ಯಾಲರೀಸ್ ನಿಮ್ಗೆ ಬೇಕಾಗೋದಕ್ಕಿಂತ ಜಾಸ್ತಿ ತಗೊಳ್ತಾ ಇರ್ಬೋದು. ಸೊ ಅವ್ರನ್ನ ಒಬೀಸ್ ಅಂತ ಹೇಳಕ್ಕಾಗಲ್ಲ ಇಫ್ BMI ಕ್ರೈಟೀರಿಯಾಗಿ ಬರಲಿಲ್ಲ ಅಂದ್ರೆ. ಬಟ್ ಅದನ್ನ ಟ್ರಂಕಲ್ಲಿ ಬರೀ ಒಬಿಸಿಟಿ ಅಂತ ಹೇಳ್ತೀವಿ, ಬರೀ ಅಲ್ಲಿ ಮಾತ್ರ ಒಬಿಸಿ ಅಂತ ಇರೋರಿಗೆ. ಅದಕ್ಕೆ ಅವರು ಎಫರ್ಟ್ ಹಾಕಿ ಎಕ್ಸಸೈಸ್ಗಳು ಮಾಡಿ, ಅದಕ್ಕೆ ಕರಗಿಸ್ಕೊಳ್ಳೋ ಎಕ್ಸಸೈಸ್ಗಳು ಇದಾವೆ, ಹೊಟ್ಟೆ ಕರಗಿಸ್ಕೊಳ್ಳೋ ಎಕ್ಸಸೈಸು, ಅದನ್ನ ಪ್ರೊಫೆಷನಲ್ ಹೆಲ್ಪ್ ತಗೊಂಡು ಮಾಡ್ಕೊಂಡ್ರೆ ಅದು ಕಂಟ್ರೋಲ್ಗೆ ಬರುತ್ತೆ. ಡಯಟ್ ಇದು ಒಬೆಸಿಟಿ ಇದರಲ್ಲಿ ನನಗೆ ಇನ್ನೊಂದು ಪ್ರಮುಖ ಅಂಗ ಅಂದ್ರೆ ಬ್ಯಾಕ್ ಪೇನ್, ಅದೊಂದು. ಹೌದು, ಬ್ಯಾಕ್ ಪೇನು ಕಾಮನ್ನೇ. ಯಾಕಂದ್ರೆ ಈ ವೆಯ್ಟ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಅದ್ರ ಮೇಲೂ ಸ್ಪೈನ್ ಮೇಲೂ ಇದು ಲೋಡ್ ಬೀಳತ್ತೆ. ಸೊ ಕಾಮನ್ ಆಗಿ ಫಸ್ಟ್ ಒನ್ ಆಫ್ ದ ಮಂಡಿ ನೋವು ಜೊತೆಗೆ ಬೆನ್ನು ನೋವು ಕೂಡ ಬರುತ್ತೆ. ಸೊ ಸೊಂಟದ ಈ ಭಾಗ ಪೇನ್ ಬಂದ್ರೆ, ಹೌದು, ಎಲ್ಲದೂ ಅದರಿಂದಾನೇ. ಈ ಭಾಗದ ಪೇನು ಲೋವರ್ ಇದು ಸ್ಪೈನ್ ಅಂತ ಹೇಳ್ತೀವಿ, ಲಂಬಾರ್ ಸ್ಪೈನ್ ಅಂತ, ಆ ಜಾಗದಲ್ಲಿ ಮೇಲೆ ಬಿದ್ರೂ ಆಗತ್ತೆ. ಇಲ್ಲ ಇಲ್ಲಿ ಮಸ್ಕ್ಯುಲರ್ ಪೇನ್ಸ್ ಬರುತ್ತೆ. ಸೊ ಈ ಜಾಗ ಹಿಂದ್ಗಡೆ ಮತ್ತೆ ಹಿಪ್ ಬೋನು ಅದಕ್ಕೆಲ್ಲ ಜಾಯಿನ್ ಆಗೋದಕ್ಕೆ. ಸೊ ಆ ಭಾಗದ ಮೇಲೆ ಪ್ರೆಷರ್ ಬೀಳೋದು, ಅದ್ರ ಮೇಲಿಂದ ಆಗೋದು ನೋವುಗಳು ಕಾಮನ್. ಅದು ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಕಾಮನ್ ಆಗಿ ಆಗತ್ತೆ. ಡಿಸ್ಕ್ ಇಲ್ದಲೇ ಇದ್ರೂ ಆಗತ್ತೆ, ಬಟ್ ಕಾಮನ್ ಆಗಿ ವೆಯ್ಟ್ ಜಾಸ್ತಿ ಆಗ್ತಾ ಡಿಸ್ಕ್ ಕಂಪ್ರೆಷನ್ ಆಗೋದು, ಅವ್ರಿಗೆ ಯಾವಾಗ್ಲೂ ಬೆನ್ನು ನೋವು, ಮತ್ತೆ ಬೆನ್ನಿನಿಂದ ಕಾಲಿಗೆ ನೋವು ಹೋಗೋದು. ರೇಡಿಯೇಷನ್ ಅಂದ್ರೆ ಸ್ಪೈನ್ ಒಂದಕ್ಕೊಂದು ಒತ್ಕೊಂಡ್ರೆ, ನರದ ಮೇಲೆ ಒತ್ತಿದ್ರೆ ಕೆಳಗಡೆ ರೇಡಿಯೇಟಿಂಗ್ ಪೇನ್ ಬರೋದು, ಸಯಾಟಿಕಾ ಅಂತ ಹೇಳ್ತೀವಿ, ಆ ಥರ ಬರೋದು. ಸೊ ಆದ್ರಿಂದ ಒಬಿಸಿಟಿಯಿಂದ ಹೆಡ್ ಟು ಟೋ ಎಲ್ಲ ಆರ್ಗನ್ಗಳು ಇನ್ವೇರಿಯಬಲಿ ಇನ್ವಾಲ್ವ್ ಆಗೇ ಆಗುತ್ತೆ. ಓಕೆ. ಸೊ ಒಟ್ಟಾರೆ ಈಗ ನಾವು ನೋಡೋದಾದ್ರೆ ಅಡಿಯಿಂದ ಮುಡಿವರೆಗೆ ಅಂತ ಏನು ಹೇಳ್ತೀವಲ್ಲ, ದೇಹದ ಯಾವ ಅಂಗನೂ ಬಿಡಲ್ಲ, ಇದು ಎಲ್ಲ ಅಂಗಕ್ಕೂ ತನ್ನ ಪ್ರಭಾವವನ್ನು ತೋರಿಸುತ್ತೆ ಅನ್ನುವಂಥದ್ದು ವೈದ್ಯರ ಮಾತಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಹಕಾರ ಸದಾ ಇರಲಿ. ನಮಸ್ತೆ.